ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಕಳ್ಳತನವಾಗಿದ್ದ 340 ಮೊಬೈಲ್ ಅನ್ನು ಪೊಲೀಸರು ಈಗ ಪತ್ತೆ ಮಾಡಿದ್ದಾರೆ. 3 ಕೋಟಿಗೂ ಅಧಿಕ ಮೌಲ್ಯದ ಫೋನ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಒಟ್ಟು 26 ಪೊಲೀಸ್ ಠಾಣೆಗಳಿಂದ 340 ಮೊಬೈಲ್ಗಳು ಪತ್ತೆಯಾಗಿದೆ. ಸಿಐಆರ್ ಮೂಲಕ ಕಳ್ಳತನವಾದಂತಹ ಮೊಬೈಲ್ಗಳನ್ನು ಟ್ರ್ಯಾಕ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ರು. ಮಾಲೀಕರಿಗೆ ಈಗ ಪೊಲೀಸರು ಮೊಬೈಲ್ ಅನ್ನು ಹಿಂದಿರುಗಿಸಿದ್ದಾರೆ. ವಿಜಯಪುರ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಕಳ್ಳತನವಾಗಿದ್ದಂತಹ 340 ಮೊಬೈಲ್ಗಳನ್ನು ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅಂದಾಜು 3 ಕೋಟಿಗೂ ಅಧಿಕ ಮೌಲ್ಯದ ಮೊಬೈಲ್ಗಳನ್ನು ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಸವನ ಬಾಗೇವಾಡಿ, ಇಂಡಿ, ವಿಜಯಪುರ ನಗರ, ವಿಜಯಪುರ ಗ್ರಾಮೀಣ ಸೈಬರ್ ಠಾಣಾ ವ್ಯಾಪ್ತಿಯ ಉಪವಿಭಾಗದ 26 ಪೊಲೀಸ್ ಠಾಣೆಗಳ ಪೊಲೀಸರಿಂದ ಈ ಒಂದು ಬೃಹತ್ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಎಸ್ಪಿ ಲಕ್ಷ್ಮಣ ನೆಂಬರಗಿ ಈಗ ಈ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಗಿರ್ಬೋದು, ಮೊಬೈಲ್ ಕಳ್ಳತನ ಆಗಿರ್ಬೋದು, ಮೊಬೈಲ್ ಸ್ನ್ಯಾಚಿಂಗ್ ಆಗಿರ್ಬೋದು, ಆದಂತಹ ಪ್ರಕರಣಗಳನ್ನು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅವುಗಳ ದೂರುಗಳು ದಾಖಲಾಗಿತ್ತು. ಆ ದೂರುಗಳನ್ನು ನಾವು CEIR ಅನ್ನುವಂಥ ಒಂದು ನ್ಯಾಷನಲ್ ಪೋರ್ಟಲ್ ಇದೆ. ಆ ಪೋರ್ಟಲ್ಗಳ ಮೂಲಕ ಮೊಬೈಲ್ನ ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ನಾವು ಹಾಕಿ ಪತ್ತೆ ಕಾರ್ಯವನ್ನು ಕೈಗೊಂಡಿದ್ವಿ. ಈ CEIR ಪೋರ್ಟಲ್ ಬಗ್ಗೆ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಅರಿವಿನ ಅವಶ್ಯಕತೆ ಇದೆ. ಏನು ಅಂತಂದರೆ, ಇದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಕರಿತೀವಿ ಅದಕ್ಕೆ. CEIR ಅನ್ನೋದು ಇದು ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ನಿರ್ಮಿಸಿದ ಒಂದು ಡಿಜಿಟಲ್ ವ್ಯವಸ್ಥೆ ಆಗಿರುತ್ತೆ. ಮೊಬೈಲ್ ಫೋನ್ ಕಳೆದು ಹೋದಾಗ ಅಥವಾ ಕಳ್ಳತನವಾದಾಗ ಅಥವಾ ಸ್ನ್ಯಾಚಿಂಗ್ ಆದಾಗ ಇದನ್ನು ಟ್ರ್ಯಾಕ್, ಬ್ಲಾಕ್ ಮತ್ತು ರಿಕವರಿ ಮಾಡಲು ಇದರಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ. ಟ್ರ್ಯಾಕು ಮಾಡ್ಬೋದು, ಬ್ಲಾಕು ಮಾಡ್ಬೋದು ಮತ್ತು ರಿಕವರಿನೂ ಕೂಡ ಮಾಡ್ಬೋದು. ಸೊ ನೀವು ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು ಕೂಡ ಈ CEIR ಪೋರ್ಟಲ್ನಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಅಥವಾ ವೆಬ್ಸೈಟ್ ಮುಖಾಂತರನೂ ಕೂಡ ಅದಕ್ಕೆ ನಿಮ್ಮ ಮೊಬೈಲಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅದರಲ್ಲಿ ಹಾಕಿನೂ ಕೂಡ ನೀವು ಇದನ್ನು ಮಾಡ್ಬೋದು. ಒಂದು ಪೊಲೀಸ್ ಠಾಣೆಗೆ ಬಂದರೆ ಪೊಲೀಸ್ನವರು ಕೂಡ ಇದನ್ನೇ ಆನ್ಲೈನ್ ಪೋರ್ಟಲ್ದಲ್ಲೇ ಎಲ್ಲ ಮಾಹಿತಿನ ಅಪ್ಲೋಡ್ ಮಾಡ್ತಾರೆ. ಅಥವಾ ಸಾರ್ವಜನಿಕರೂ ಕೂಡ ತಮ್ಮ ಮೊಬೈಲು ಕಳ್ಳತನ ಆದಾಗ, ಮಿಸ್ ಆದಾಗ ಅಥವಾ ಏನಾದರೂ ಕಳೆದು ಹೋದಾಗ ಅದನ್ನು ಈ ಪೋರ್ಟಲ್ದಲ್ಲೇ ತಾವೇ ತಮ್ಮ ಮಾಹಿತಿಯನ್ನು ಕೂಡ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಇದರಿಂದ ಮೊಬೈಲನ್ನು ಟ್ರ್ಯಾಕ್ ಮಾಡೋದು, ಬ್ಲಾಕ್ ಮಾಡೋದು, ರಿಕವರಿ ಮಾಡೋದು ಕೂಡ ಈಸಿ ಆಗುತ್ತೆ. ಇದು ಒಂದು ಕೇಂದ್ರೀಕೃತ ಎಂಟೈರ್ ಕಂಟ್ರಿಯಲ್ಲಿ ಭಾರತದಲ್ಲಿ ಬಳಕೆಯಾಗುವಂಥ ಎಲ್ಲ ಮೊಬೈಲ್ಗಳದ್ದು ಒಂದು ಡೇಟಾಬೇಸ್. ಸೊ ಆ ಮೊಬೈಲ್ ಬಳಕೆದಾರರ ಸಾಧನ ಪ್ರತಿಯೊಂದಕ್ಕೂ ಕೂಡ ಒಂದು ಯುನಿಕ್ ಆಗಿ IMEI ನಂಬರ್ ಅಂತ ಇರುತ್ತೆ. ಅದರ ಮೂಲಕ ಇದನ್ನು ಟ್ರ್ಯಾಕ್ ಮಾಡೋದು.